Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. Good morning student. Let's begin with how to start the Visual Basic and the structure of Visual Basic and what is an IDE. In this session we can complete all those things. Let's start the Visual Basic by using the Start button. Select all programs. Select the folder Microsoft Visual Studio 6.0. Next click on Microsoft Visual Basic 6. Okay, this is starting window of the Visual Basic. We start from the new project, that is standard.exe. Okay, next click on the open button. Okay, this is an idea of the screen. We have to know about the structure of VB environment. Okay. Here we have seen the VB screen look like this. This is the window, main window. This is a form window. This is project window. This is property window, form layout window, toolbox window. So in the next session, detailedly we can complete all those things. Structure of VB andre enu? The structure of VB environment yatara irutte anta step by step tilkonta hogana. ಸೊ VB ಎನ್ವೈರ್ನಮೆಂಟ್ ಅಲ್ಲಿ ಫಸ್ಟ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಪ್ರಾಜೆಕ್ಟ್ 1.vbp ಅಂತ ಕರಿತೀವಿ. ಇಲ್ಲಿ VB ಅಲ್ಲಿ ಪ್ರೀವಿಯಸ್ ಸೆಷನ್ ಅಲ್ಲಿ ಅಪ್ಲಿಕೇಶನ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು, ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಅಂದ್ರೆ ಪ್ರಾಜೆಕ್ಟ್ ಈಸ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಫಾರ್ಮ್ಸ್ ಅಂತ ಹೇಳ್ಬಿಟ್ಟು. ಸೊ ಪ್ರಾಜೆಕ್ಟ್ ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಪ್ರಾಜೆಕ್ಟ್ ಇಸ್ ಎ ಕಲೆಕ್ಷನ್ ಆಫ್ ಫಾರ್ಮ್ಸ್. ನೋಡಿ ವಿಜುವಲ್ ಬೇಸಿಕ್ ಬಂದಾಗ ಇಲ್ಲಿ ಪ್ರಾಜೆಕ್ಟ್ ಅಂತ ಕಾಣಿಸ್ತಾ ಇದೆ, ಫಾರ್ಮ್ ಅಂತ ಇದೆ. ಫಾರ್ಮ್ 1 ಓಪನ್ ಮಾಡಿದೀನಿ. ಅದೇ ತರ ನೋಡಿ ಫಾರ್ಮ್ ನ ಆಡ್ ಮಾಡ್ತಾ ಬರ್ಬೋದು ನಾನು. ಫಾರ್ಮ್ 2, ಫಾರ್ಮ್ 3, ಓಕೆ, ಫಾರ್ಮ್ 4, ಈ ತರ ಎಷ್ಟು ಫಾರ್ಮ್ಸ್ ಬೇಕಾದ್ರೂ ನಾವೇನ್ ಮಾಡ್ಬೋದು, ಕ್ರಿಯೇಟ್ ಮಾಡ್ತಾ ಬರ್ಬೋದು. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಪ್ರಾಜೆಕ್ಟ್ 1.vbp ಅಂದ್ರೆ ಇಟ್ಸ್ ಎ ಕಲೆಕ್ಷನ್ ಆಫ್ ಫಾರ್ಮ್ಸ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಫಾರ್ಮ್ 1, ಫಾರ್ಮ್ 2. ಓಕೆ, ಅದಾದ್ಮೇಲೆ ಫಾರ್ಮ್ 1.frm. ಯಾವಾಗ್ಲೂ ಎಲ್ಲಾ ಫಾರ್ಮ್ಸ್ ಏಂದ್ರಲ್ಲಿ ಸ್ಟೋರ್ ಆಗುತ್ತೆ, ಎಕ್ಸ್ಟೆನ್ಷನ್ ಏನು FRM ಅಂತ ಸ್ಟೋರ್ ಆಗುತ್ತೆ. ಈಗ ಫಾರ್ಮ್ 1 ಅಂತ ಕನ್ಸಿಡರ್ ಮಾಡೋಣ. ಫಾರ್ಮ್ 1 ಅಂತ ಕನ್ಸಿಡರ್ ಮಾಡಿದಾಗ ಇಟ್ ಹ್ಯಾಸ್ ಡಿಫರೆಂಟ್ ಕಂಟ್ರೋಲ್ಸ್. ಕಂಟ್ರೋಲ್ 1, ಕಂಟ್ರೋಲ್ 2, ಕಂಟ್ರೋಲ್ 3 ಇದೆ. ಹಾಗೆ ಫಾರ್ಮ್ 2 ಅಲ್ಲೂ ಕಂಟ್ರೋಲ್ 1, ಕಂಟ್ರೋಲ್ 2, ಕಂಟ್ರೋಲ್ 3 ಅಂತ ಇದೆ. ಸೊ ಇವಾಗ ವಾಪಸ್ ನಾನು ವಿಜುವಲ್ ಬೇಸಿಕ್ ಬಂದು ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಫಾರ್ಮ್ 1 ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಕಂಟ್ರೋಲ್ಸ್ ಇದೆ. ಸೊ ಯಾವ್ದಾದ್ರು ಒಂದು ಕಂಟ್ರೋಲ್ ನಾನು ಜಸ್ಟ್ ಆಡ್ ಮಾಡ್ತಾ ಇದ್ದೀನಿ. ಓಕೆ, ಇದು ಫಾರ್ಮ್ 1 ಗೆ ಹಾಕಿದ್ದೀನಿ, ಕಮಾಂಡ್ 1, ಕಮಾಂಡ್ 2 ಅನ್ನೋದನ್ನ. ಓಕೆ, ಅದೇ ತರ ನಾನು ಫಾರ್ಮ್ 2 ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನ ಎನ್ಲಾರ್ಜ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಟೆಕ್ಸ್ಟ್ ಬಾಕ್ಸ್ಗಳನ್ನ ಹಾಕ್ತಾ ಇದ್ದೀನಿ, ಡಿಫ್ರೆನ್ಸ್ ಗೊತ್ತಾಗ್ಲಿ ನಿಮ್ಗೆ ಅಂತ ಹೇಳ್ಬಿಟ್ಟು. ಓಕೆ, ಅದೇ ತರ ಫಾರ್ಮ್ 3ಗೂ ಅಷ್ಟೇನೆ ಇಲ್ಲಿ ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದು ನಾನು ಲೇಬಲ್ ಬಾಕ್ಸ್ ನ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ನಾವು ಒಂದು ಪ್ರಾಜೆಕ್ಟ್ ಅಲ್ಲಿ 3 ಫಾರ್ಮ್ಸ್ ನ ಕ್ರಿಯೇಟ್ ಮಾಡಿದೀವಿ. ಫಾರ್ಮ್ 1 ನ ಕ್ಲಿಕ್ ಮಾಡ್ತಾ ಇದೀನಿ. ಫಾರ್ಮ್ 1 ನಲ್ಲಿ ಏನಿದೆ, ನಮಗೆ ಕಮಾಂಡ್ ಬಟನ್ಸ್ ಇದೆ. ಓಕೆ, ಫಾರ್ಮ್ 2 ಅಲ್ಲಿ ಬಂದು ಟೆಕ್ಸ್ಟ್ ಬಾಕ್ಸಸ್ ಇದೆ. ಇದನ್ನ ಫಾರ್ಮ್ 3 ಅಲ್ಲಿ ಬಂದು ಲೇಬಲ್ ಬಾಕ್ಸಸ್ ಇದೆ. ಓಕೆ, ಇವನ್ನ ಕಂಟ್ರೋಲ್ಸ್ ಅಂತ ಕರಿತೀವಿ. ಓಕೆ, ಏನಂತ ಕರಿತೀವಿ, ಕಂಟ್ರೋಲ್ಸ್ ಅಂತ ಕರಿತೀವಿ. ಹಾಗಾಗಿ ಈ ಫಾರ್ಮ್ 1 ನಲ್ಲಿ ಏನಾಯ್ತು, ಇವಾಗ ಕಂಟ್ರೋಲ್ಸ್ ಇದೆ. ಸೊ ಫಾರ್ಮ್ 1 ಈಸ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಕಂಟ್ರೋಲ್ಸ್ ಅಂತ ಫಸ್ಟ್ ಸ್ಟೆಪ್ ಅಲ್ಲಿ ಹೇಳ್ಬೋದು. ಓಕೆ, ಸೊ ಫಾರ್ಮ್ 1 ಅಲ್ಲಿ ಕೆಲವೊಂದು ಕಂಟ್ರೋಲ್ಸ್ ನ ಆಡ್ ಮಾಡಿದೀನಿ, ಫಾರ್ಮ್ 2 ಅಲ್ಲಿ ಕೆಲವೊಂದು ಕಂಟ್ರೋಲ್ಸ್ ನ ಆಡ್ ಮಾಡಿದೀನಿ. ಓಕೆ, ಆನ್ಲೈನ್ ನೋಡಿದ್ವಿ, ನಾವು ಡೆಮೋ ನೋಡ್ಕೊಂಡ್ವಿ. ಆದ್ರೆ ಈಚ್ ಕಂಟ್ರೋಲ್ ಕೆನ್ ಹ್ಯಾವ್ ಮೆಥಡ್ಸ್, ಈವೆಂಟ್ಸ್ ಅಂಡ್ ಪ್ರಾಪರ್ಟೀಸ್ ಅಂತ ಇದೆ. ಪ್ರತಿಯೊಂದು ಕಂಟ್ರೋಲ್ಗೂ ಏನಿರುತ್ತೆ, ಮೆಥಡ್ಸ್ ಇರುತ್ತೆ, ಈವೆಂಟ್ಸ್ ಇರುತ್ತೆ, ಪ್ರಾಪರ್ಟಿ ಇರುತ್ತೆ. ನೋಡಿ ಇಲ್ಲಿ ಕಂಟ್ರೋಲ್ ಅಂತ ಬಂದಾಗ, ಸೊ ಹೇಳಿದ್ನಲ್ಲ
ಫಾರ್ಮ್ 1 ತಗೋಣ. ಈ ಫಾರ್ಮ್ 1 ಅಂತ ತಗೊಂಡಾಗ ಏನೇನಿರುತ್ತೆ ಅಂತಂದ್ರೆ ಫಾರ್ಮ್ 1ಗೆ ಒಂದು ಮೆಥಡ್ ಇರುತ್ತೆ, ಒಂದು ಕಂಟ್ರೋಲ್ ಒಂದು ಏನಿರುತ್ತೆ ಪ್ರಾಪರ್ಟಿ ಇರುತ್ತೆ, ಮತ್ತೆ ಇನ್ನೊಂದು ಏನಿರುತ್ತೆ ಈವೆಂಟ್ ಇರುತ್ತೆ. ಯಾವುದೇ ಒಂದು ಕಂಟ್ರೋಲ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಕಂಟ್ರೋಲ್ಗೆ ಏನೇನು ಅಪ್ಲೈ ಆಗುತ್ತೆ, ಒಂದು ಮೆಥಡ್ ಇರುತ್ತೆ, ಒಂದು ಈವೆಂಟ್ ಇರುತ್ತೆ, ಒಂದು ಪ್ರಾಪರ್ಟಿ. ಅವಾಗ ಮಾತ್ರ ಇಟ್ ಈಸ್ ಎ ಕಂಪ್ಲೀಟ್ ಕಮಾಂಡ್ ಅಂದ್ರೆ ಮೀನ್ಸ್ ಕಂಪ್ಲೀಟ್ ಆಗಿರೋಂತ ಒಂದು ಆಬ್ಜೆಕ್ಟ್ ಅಥವಾ ಒಂದು ಕಂಟ್ರೋಲ್ ಆಗತ್ತೆ. ಸೊ ನೋಡಿ ಇಲ್ಲಿ ಕಮಾಂಡ್ 1ಗೆ ಫಸ್ಟ್ ಒನ್ ಹೇಳ್ತಾ ಇದೀನಿ. ಫಸ್ಟ್ ಪ್ರಾಪರ್ಟಿನ ಸೆಟ್ ಮಾಡ್ತೀವಿ ಬೈ ಯೂಸಿಂಗ್ ದ ಪ್ರಾಪರ್ಟಿ ವಿಂಡೋ. ಸೊ ಹಾಗೆ ಇದ್ರೆ ಗೊತ್ತಲ್ಲ ನೋಡಿ, ಕಮಾಂಡ್ 1 ಏನ್ ಕಮಾಂಡ್ 1 ಕಮಾಂಡ್ 2 ಗೊತ್ತಾಗಲ್ಲ. ಹಾಗಾಗಿ ಇಲ್ಲಿ ಕ್ಯಾಪ್ಷನ್ ಅಲ್ಲಿ ನಾವ್ ಏನ್ ಮಾಡ್ಕೋಬಹುದು, ನಮಗ್ ಬೇಕಾಗಿರುವಂತಹ ಕಮಾಂಡ್ 1ಗೆ ಏನಾದ್ರು ಫಾರ್ ಎಕ್ಸಾಂಪಲ್ ನಾನು ಓಕೆ ಅಂತ ಕೊಡ್ತಾ ಇದ್ದೀನಿ. ಸೊ ಅದೇ ತರ ಕಮಾಂಡ್ 2ಗೂ ಅಷ್ಟೇ ನೋಡಿ, ಇಲ್ಲಿ ಕ್ಯಾನ್ಸಲ್. ಓಕೆ ನೋಡಿ, ಇವಾಗ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಗೊತ್ತಾಗತ್ತೆ ನಮ್ಗೆ. ಸೊ ಓಕೆ ಅಂದ್ರೆ ಏನು, ಸೊ ಓಕೆ ಬಟನ್ ನ ಕ್ಲಿಕ್ ಮಾಡಬೇಕು ಅಂತ, ಕ್ಯಾನ್ಸಲ್ ಟು ಕ್ಯಾನ್ಸಲ್ ದ ಆಪ್ಷನ್ಸ್ ಅಂತ ಹೇಳಿ. ಓಕೆ, ಹಾಗಾಗಿ ಫಸ್ಟ್ ನಾವೇನ್ ಮಾಡ್ಬೇಕಾಗತ್ತೆ, ಯಾವುದೇ ಒಂದು ಕಂಟ್ರೋಲ್ಗೆ ಪ್ರಾಪರ್ಟಿನ ಸೆಟ್ ಮಾಡ್ತೀವಿ. ಆಮೇಲೆ ಅದೇ ಕಮಾಂಡ್ ಕಂಟ್ರೋಲ್ಗೆ ಏನಿರುತ್ತೆ ಈವೆಂಟ್ಸ್ ಇರುತ್ತೆ ನೋಡಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಕೋಡಿಂಗ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಎಷ್ಟೊಂದು ಈವೆಂಟ್ಸ್ ಇದೆ, ಇವನ್ನೆಲ್ಲ ಈವೆಂಟ್ಸ್ ಅಂತ ಕರಿತೀವಿ. ಓಕೆ, ಈವೆಂಟ್ ಮೀನ್ಸ್ ಇಟ್ಸ್ ಎ ಸ್ಮಾಲ್ ಪ್ರೋಗ್ರಾಮ್. ಅದನ್ನ ಕೀಬೋರ್ಡ್ ಈವೆಂಟ್ ಅಂತ ಕರಿತೀವಿ, ಮೌಸ್ ಈವೆಂಟ್ ಅಂತ ಕರಿತೀವಿ. ಸೊ ಪ್ರತಿಯೊಂದು ಆಪ್ಷನ್ ಅನ್ನು ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತಿಳ್ಕೊಂಡು ವಿಜುವಲ್ ಬೇಸಿಕ್ ಈಸ್ ಅನ್ ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದೀವಿ ಅದನ್ನ ನಾವು. ಓಕೆ, ಹಾಗಾಗಿ ಇಲ್ಲಿ ನಾವು ಏನಾಗತ್ತೆ, ನಮಗೆ ಈವೆಂಟ್ಸ್ ನ ಯಾವ ಈವೆಂಟ್ ನ ಕೊಡ್ತಾ ಇದೀವಿ ನೋಡಿ, ಪ್ರೈವೇಟ್ ಸಬ್ ಕಮಾಂಡ್ ಟು ಕ್ಲಿಕ್ ಈವೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಇದಕ್ಕೆ. ಓಕೆ, ಹಾಗಾಗಿ ಇದಕ್ಕೆ ಏನ್ ಕೊಡಬೇಕಾಗತ್ತೆ, ನಾವು ಈವೆಂಟ್ಸ್ ನ ಕೊಡಬೇಕಾಗತ್ತೆ. ಯಾವ್ದಕ್ಕೆ, ಒಂದು ಕಂಟ್ರೋಲ್ ಅಂತ ಅಂದ್ರೆ. ನೆಕ್ಸ್ಟ್ ಮೆಥಡ್ ಬಂದು ಇಟ್ಸ್ ಎ ಪ್ರೀ ಡಿಫೈನ್ಡ್ ಪ್ರೋಗ್ರಾಮಿಂಗ್ ಇರುತ್ತೆ. ಮೆಥಡ್ಸ್ ಅಂದ್ರೆ ಮೂವ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ರೀಸೈಜ್ ಆಗಿರ್ಬೋದು, ಅಥವಾ ನಾವೇ ಒಂದು ಹೊಸ ಮೆಥಡ್ ನ ನಾವು ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಯೂಸರ್ ಡಿಫೈನ್ಡ್ ಮೆಥಡ್ಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಸೆಷನ್ಸ್ ಅಲ್ಲಿ ತಿಳ್ಕೊಂತ ಬರೋಣ. ಇವು ಮೂರನ್ನು ಕೊಟ್ಟಾಗ ಈ ಮೂರನ್ನು ನಾವು ಕೊಡಬೇಕಾಗತ್ತೆ. ಯಾವ್ದಕ್ಕೆ, ಒಂದು ಕಂಟ್ರೋಲ್ ಅಂತ ಅಂದ್ರೆ. ಓಕೆ, ಕ್ಯಾನ್ಸಲ್ ಮತ್ತೆ ಓಕೆ ತಗೊಂಡಿದೀವಿ. ಓಕೆ, ಫಸ್ಟ್ ಇಲ್ಲಿ ಏನಟ ಇದ್ ಮಾಡಿದೀವಿ. ಸೊ ಪ್ರಾಪರ್ಟೀಸ್ ನ ನಾವೇನ್ ಮಾಡಿದೀವಿ, ಸೆಟ್ ಮಾಡಿದೀವಿ. ಡಿಫ್ರೆಂಟ್ ಪ್ರಾಪರ್ಟೀಸ್ ಇದೆ, ಎಷ್ಟೊಂದು ಪ್ರಾಪರ್ಟೀಸ್ ಇದೆ. ನೆಕ್ಸ್ಟ್ ಸೆಷನ್ ಗಳಲ್ಲಿ ತಿಳ್ಕೊಂತಾ ಬರೋಣ. ಇವಾಗ ಒಂದು ಕಂಟ್ರೋಲ್ ಅಂತ ಅಂದ್ರೆ ಆ ಕಂಟ್ರೋಲ್ಗೆ ನಾವ್ ಏನ್ ಹಾಕ್ಬೇಕಾಗತ್ತೆ, ಒಂದು ಈವೆಂಟ್ ಕೊಡಬೇಕಾಗತ್ತೆ. ಅಂದ್ರೆ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ಪ್ರಾಪರ್ಟಿನ ಸೆಟ್ ಮಾಡ್ಬೇಕಾಗತ್ತೆ, ಮೆಥಡ್ ನ ಸೆಟ್ ಮಾಡ್ಬೇಕಾಗತ್ತೆ, ಹಾಗೆ ಈವೆಂಟ್ ನ ಸೆಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಕಂಟ್ರೋಲ್ ಈಸ್ ಎ ಕಲೆಕ್ಷನ್ ಆಫ್ ಮೆಥಡ್, ಈವೆಂಟ್ಸ್ ಅಂಡ್ ಪ್ರಾಪರ್ಟೀಸ್. ಸೊ ಇವಾಗ ಏನ್ ಹೇಳ್ಬೋದು ಅಂದ್ರೆ, ವಿಜುವಲ್ ಬೇಸಿಕ್ ಅಂದ್ರೆ ಒಂದು ಪ್ರಾಜೆಕ್ಟ್ ಅಂದ್ರೆ ಪ್ರಾಜೆಕ್ಟ್ ಈಸ್ ಎ ಕಲೆಕ್ಷನ್ ಆಫ್ ಫಾರ್ಮ್ಸ್. ಫಾರ್ಮ್ಸ್ ಅಂದ್ರೆ ಫಾರ್ಮ್ಸ್ ಈಸ್ ಕಲೆಕ್ಷನ್ ಆಫ್ ಕಂಟ್ರೋಲ್ಸ್. ಕಂಟ್ರೋಲ್ಸ್ ಅಂದ್ರೆ ಕಲೆಕ್ಷನ್ ಆಫ್ ಮೆಥಡ್ಸ್, ಈವೆಂಟ್ಸ್ ಅಂಡ್ ಪ್ರಾಪರ್ಟೀಸ್. ಸೊ ಮೆಥಡ್ಸ್ ಅಂತ ಏನಾಗುತ್ತೆ, ಇಟ್ಸ್ ಎ ಪ್ರೀ ಡಿಫೈನ್ಡ್ ಪ್ರೋಗ್ರಾಮಿಂಗ್. ಓಕೆ, ಸೊ ವಿಂಡೋ ಮೂವ್ಮೆಂಟ್ ಆಗಿರ್ಬೋದು, ವಿಂಡೋ ರೀಸೈಸಿಂಗ್ ಆಗಿರ್ಬೋದು. ಸೊ ಅದನ್ನ ನಾವೇನಂತ ಕರಿತೀವಿ, ಈ ಮೆಥಡ್ಸ್ ಅಂತ ಕರಿತೀವಿ. ಈವೆಂಟ್ಸ್ ಅಂದ್ರೆ ಕ್ಲಿಕ್, ಡ್ರ್ಯಾಗ್, ಡ್ರಾಪ್, ಕೀ ಪ್ರೆಸ್, ಅದನ್ನ ಈವೆಂಟ್ಸ್ ಅಂತ ಕರಿತೀವಿ. ಪ್ರಾಪರ್ಟೀಸ್ ಅಂದ್ರೆ ಕಂಟ್ರೋಲ್ಗೆ ಎಕ್ಸ್ಟ್ರಾ ಫ್ಯೂಚರ್ಸ್ ನ ಆಡ್ ಮಾಡೋದನ್ನ ನಾವೇನಂತ ಕರಿತೀವಿ, ಪ್ರಾಪರ್ಟೀಸ್ ಅಂತ ಕರಿತೀವಿ. ಇವಿಷ್ಟು ನಾವು ಕೊಡ್ಲೇಬೇಕಾಗತ್ತೆ ಕಂಟ್ರೋಲ್ಗೆ. ಓಕೆ, ಹಾಗಾಗಿ ಇಲ್ಲಿ ಫಾರ್ಮ್ 1 ಮತ್ತೆ ಫಾರ್ಮ್ 2ಗೆ ಅದೇ ತರನೇ ನಾವೇನ್ ಕೊಡ್ತೀವಿ, ನಾವು ಪ್ರಾಪರ್ಟೀಸ್ ನ ಕೊಡ್ತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಇನ್ನೊಂದಿದೆ ಮಾಡ್ಯೂಲ್ ಅಂತ, module.bas. ನಾವು ಕೊಡೋ ಅಂತ ನಮಗೆ ಆಕ್ಚುಲಿ ಲಿಟ್ಲ್ ಬಿಟ್ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಇದೆ. ಸಿ ಪ್ರೋಗ್ರಾಮಿಂಗ್ ಆಲ್ರೆಡಿ ನಾವು ಕಲ್ತಿರ್ತೀವಿ. ಹಾಗಾಗಿ ಕಲ್ತಿರೋದ್ರಿಂದ ವೇರಿಯಬಲ್ ಅಂದ್ರೆ ನಮಗ್ ಗೊತ್ತಿದೆ. ವೇರಿಯಬಲ್ ಅಂದ್ರೆ ಏನು, ಸೊ ಇಟ್ ವಿಲ್ ರಿಸರ್ವ್ ದ ಮೆಮೊರಿ ಲೊಕೇಶನ್ಸ್ ಅಲ್ವಾ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮೊರಿ ಲೊಕೇಶನ್ಸ್ ಬರುತ್ತೆ, ಅಂದ್ರೆ ವೇರಿಯಬಲ್ಸ್ ಟೈಪ್ಸ್ ಬರುತ್ತೆ. ಆ ವೇರಿಯಬಲ್ ಟೈಪ್ಸ್ ಅಲ್ಲಿ ಇದು ದ ಸ್ಕೋಪ್ ಆಫ್ ವೇರಿಯಬಲ್ಸ್ ಅಲ್ಲಿ module.bas ಅಂತ ಒಂದು. ಅಂದ್ರೆ ಇವೆಲ್ಲಾ ಒಂದೊಂದು ಕಂಟ್ರೋಲ್ಗೂ ನಾವು ಸಪರೇಟ್ ಆಗಿ ವೇರಿಯಬಲ್ ನ ಡಿಫೈನ್ ಮಾಡ್ಕೊಬಹುದು. ಇದಕ್ಕೆ ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಇಲ್ಲಿ ಇದಕ್ಕೆ ಬಂದಾಗ ಇಲ್ಲೇ ಓಕೆಗೆ ಒಂದು ಕಂಟ್ರೋಲ್ ನ ನಾನು ಇಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವೇರಿಯಬಲ್ ಡಿಫೈನ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀವಿ. ಡಿಮ್ a as ಇಂಟೀಜರ್. ಸೊ ವೇರಿಯಬಲ್ ನ ಡಿಫೈನ್ ಮಾಡಿದೀನಿ. ಸೊ ಇಲ್ಲಿ ನಾನು ವೇರಿಯಬಲ್ ನ ಇಲ್ಲೇ ಡಿಫೈನ್ ಮಾಡಿದೀನಿ, ಕಮಾಂಡ್ 1 ಮಾತ್ರ ನಾನು ಡಿಫೈನ್ ಮಾಡ್ತಾ ಇದ್ದೀನಿ.
ಓಕೆ, ಕಮಾಂಡ್ 1 ಮಾತ್ರ ಡಿಫೈನ್ ಮಾಡ್ತಾ ಇದ್ದೀನಿ ಅಂದ್ರೆ ಕಂಟ್ರೋಲ್ 1 ಮಾತ್ರ ಡಿಫೈನ್ ಮಾಡಿದ್ದೀನಿ. ಸೊ ಲೋಕಲ್ ವೇರಿಯಬಲ್ ಆಯ್ತು. ಈ ಲೋಕಲ್ ವೇರಿಯಬಲ್ ಇದಕ್ಕೆ ಮಾತ್ರ ಅಪ್ಲೈ ಆಗತ್ತೆ, ಕಮಾಂಡ್ 2ಗೆ ಅಪ್ಲೈ ಆಗೋದಿಲ್ಲ. ಸೊ ಮತ್ತೆ ಈ ಫಾರ್ಮ್ ಮಾತ್ರ ಅಪ್ಲೈ ಆಗತ್ತೆ. ಈ ಫಾರ್ಮ್ ಅಲ್ಲಿ ಈ ಕಂಟ್ರೋಲ್ ಬಟನ್ ಮಾತ್ರ ವೇರಿಯಬಲ್ ಅಪ್ಲೈ ಆಗತ್ತೆ. ಹಾಗಾಗಿ ಇಲ್ಲೂ ಬೇಕು, ಈ ಫಾರ್ಮ್ 2ಗೂ ಬೇಕು. ಎಲ್ಲ ಪ್ರಾಜೆಕ್ಟ್ ಅಲ್ಲಿ ಇರುವಂತ ಎಲ್ಲಾ ಫಾರ್ಮ್ಸ್ಗೂ ವೇರಿಯಬಲ್ಸ್ ಕಾಮನ್ ಆಗಿ ಬೇಕು ಅಂದಾಗ ಗ್ಲೋಬಲ್ ವೇರಿಯಬಲ್ಸ್ ಅಂತ ಕರಿತೀವಿ. ಅಂತಹ ವೇರಿಯಬಲ್ಸ್ ನೆಲ್ಲ ನಾವೇನ್ ಮಾಡ್ತೀವಿ, ಈ ಮಾಡ್ಯೂಲ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಡಿಫೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದೇ ಸ್ಟ್ರಕ್ಚರ್ ನ ವೇರಿಯಬಲ್ಸ್ ನ ಮಾಡ್ಬೇಕಾದ್ರೆ ಒನ್ಸ್ ಅಗೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಸ್ಟ್ರಕ್ಚರ್ ಆಫ್ VB environment ಗೆ ಇಷ್ಟೇ ಸಾಕು. ಪ್ರಾಜೆಕ್ಟ್ is a collection of forms. Forms is collection of controls. Controls contains methods, events and properties. ಇಷ್ಟು ಸಾಕು. ಓಕೆ, ನೆಕ್ಸ್ಟ್ ಇದರಲ್ಲಿ ಏನೇನ್ ಬರುತ್ತೆ ಅಂತ ಹೇಳ್ತಾ ಇದೀನಿ. ಓಕೆ, ಎ ವಿಜುವಲ್ ಬೇಸಿಕ್ ಎವ್ರಿ ಅಪ್ಲಿಕೇಶನ್ ಪ್ರಾಜೆಕ್ಟ್ ಈಸ್ ಮೇಡ್ ಅಪ್ ಆಫ್ ಫಾರ್ಮ್ಸ್. ಹೇಳಿದ್ನಲ್ಲ, ವಿಂಡೋಸ್ ದಟ್ ಯು ಕ್ರಿಯೇಟ್ ಫಾರ್ ಯೂಸರ್ ಇಂಟರ್ಫೇಸ್ ಇದೆಯಲ್ಲ, ಇದನ್ನ ನಾವು ಫಾರ್ಮ್ ಅಂತ ಕರಿತೀವಿ. ಡಾಟೆಡ್ ಏರಿಯಾ ಕಾಣಿಸ್ತಾ ಇದೆಯಲ್ಲ, ಇದನ್ನ ಫಾರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಕಂಟ್ರೋಲ್ಸ್, ಗ್ರಾಫಿಕಲ್ PHs ಡ್ರಾನ್ ಆನ್ ಫಾರ್ಮ್ಸ್ ಟು ಅಲೋ ಯೂಸರ್ ಇಂಟರಾಕ್ಷನ್ಸ್ ಲೈಕ್ ಟೆಕ್ಸ್ಟ್ ಬಾಕ್ಸ್, ಲೇಬಲ್ಸ್, ಸ್ಕ್ರೋಲ್ ಬಾರ್ಸ್, ಕಮಾಂಡ್ ಬಟನ್ಸ್. ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ, ಈ ಟೆಕ್ಸ್ಟ್ ಇಲ್ಲಿದೆಲ್ಲ ಟೂಲ್ ಬಾಕ್ಸ್ ಅಲ್ಲಿ ಇದೆಯಲ್ಲ, ಇವನ್ನ ನಾವೇನಂತ ಕರಿತೀವಿ, ನಾವು ಕಂಟ್ರೋಲ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಹೇಳಿದ್ನಲ್ಲ, ಎವ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ ಇವ್ ಫಾರ್ಮ್ ಆರ್ ಎ ಕಂಟ್ರೋಲ್ ಈಸ್ ಸ್ಪೆಸಿಫೈಡ್ ಬೈ ಎ ಪ್ರಾಪರ್ಟಿ. ಅಂದ್ರೆ ಎಕ್ಸ್ಟ್ರಾ ಫ್ಯೂಚರ್ ಆಡೆಡ್ ಟು ಎ ಕಂಟ್ರೋಲ್. ಅಂದ್ರೆ ಪ್ರಾಪರ್ಟಿ ಇನ್ಕ್ಲೂಡ್ಸ್ ನೇಮ್ಸ್, ಕ್ಯಾಪ್ಷನ್, ಸೈಜ್, ಕಲರ್, ಪೊಸಿಷನ್. ಸೊ ಎಷ್ಟೊಂದು ಇದೆಲ್ಲ ಅವೆಲ್ಲಾನು. ನೆಕ್ಸ್ಟ್ ಮೆಥಡ್, built in procedure that can be involved to import some actions to a particular object. ಹೇಳ್ದಲ್ಲ, predefined programming ಅಂತ ಕರಿತೀವಿ ಅದನ್ನ. ನೆಕ್ಸ್ಟ್ event procedures, code related to some object. This is the code that is executed when certain event occurs. ಸೊ ಇಲ್ಲಿ ಹೇಳದ್ನಲ್ಲ, ಈ ಫಸ್ಟ್ ಇದ್ರೊಳಗಡೆ ಇವೆಂಟ್ಸ್ ಬರೀತೀವಲ್ಲ, ಆ ಇವೆಂಟ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ನಮಗೆ, ಜನರಲ್ ಪ್ರೊಸೀಜರ್ ಅಂತ ಇದೆ. ಇವೆಂಟ್ ಪ್ರೊಸೀಜರ್ ಮತ್ತೆ ಜನರಲ್ ಪ್ರೊಸೀಜರ್. ಕೋಡ್ ನಾಟ್ ರಿಲೇಟೆಡ್ ಟು ಆಬ್ಜೆಕ್ಟ್ಸ್, ದಿಸ್ ಕೋಡ್ ಮಸ್ಟ್ ಬಿ ಇನ್ವೋಕ್ಡ್ ಬೈ ದ ಅಪ್ಲಿಕೇಶನ್ಸ್. ಅದನ್ನ ಜನರಲ್ ಪ್ರೊಸೀಜರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಮಾಡ್ಯೂಲ್ಸ್ ಹೇಳಿದ್ನಲ್ಲ, ಕಲೆಕ್ಷನ್ ಆಫ್ ಜನರಲ್ ಪ್ರೊಸೀಜರ್ಸ್, ವೇರಿಯಬಲ್ ಡಿಕ್ಲರೇಷನ್ ಅಂಡ್ ಕಾನ್ಸ್ಟೆಂಟ್ ಡೆಫಿನೇಷನ್ ಯೂಸ್ಡ್ ಬೈ ದ ಅಪ್ಲಿಕೇಶನ್ಸ್. ಲಾಸ್ಟ್ ಅಲ್ಲಿ ಇಲ್ಲೇನ್ ಮಾಡ್ಯೂಲ್ಸ್ ಇದೆ, ಈ ಮಾಡ್ಯೂಲ್ಸ್ ಅಲ್ಲಿ ಏನೇನಿರುತ್ತಪ್ಪ ಅಂತ ಅಂದ್ರೆ, ಸೊ ಕಲೆಕ್ಷನ್ ಆಫ್ ಜನರಲ್ ಪ್ರೊಸೀಜರ್, ವೇರಿಯಬಲ್ ಡಿಕ್ಲರೇಷನ್, ಕಾನ್ಸ್ಟೆಂಟ್ ಡೆಫಿನೇಷನ್ ಯೂಸ್ಡ್ ಬೈ ದ ಅಪ್ಲಿಕೇಶನ್. ಓಕೆ, ನೆಕ್ಸ್ಟ್ ಕಮ್ಸ್ ಟು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್. ಅದನ್ನ IDE ಅಂತ ಕರಿತೀವಿ. ಸೊ IDE ಅಂತಂದ್ರೆ contains all the resources you need to build powerful window-based programs quickly and efficiently. The working environment VB is referred as an IDE because it integrates many different functions such as designing, editing, compiling and debugging with a common environment. ಒಟ್ಸೆ ಸಿಂಪಲ್ ಆಗಿ ವಾಟ್ ಈಸ್ ಅನ್ IDE ಅಂತ ಅಂದ್ರೆ, ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಒಂದೇ ಇದ್ರಲ್ಲಿ ನಾವು ಡಿಸೈನಿಂಗ್ ಮಾಡ್ಕೊಂಡು, ಎಡಿಟಿಂಗ್ ಮಾಡ್ಕೊಂಡು, ಕಂಪೈಲ್ ಮಾಡುವಂತ ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ ನ ನಾವು IDE ಅಂತ ಕರಿತೀವಿ. ಒಂದೇ ಎನ್ವೈರನ್ಮೆಂಟ್ ಅಲ್ಲಿ ನಾವು ಅಷ್ಟನ್ನು ನಾವು ಮಾಡ್ತೀವಿ. ನೋಡಿ, ಇಲ್ಲೇ ಡಿಸೈನ್ ಮಾಡ್ತಾ ಇದೀವಿ, ಪ್ರಾಪರ್ಟೀಸ್ ನ ಅಸೈನ್ ಮಾಡ್ತೀವಿ, ಬೈ ಯೂಸಿಂಗ್ ಇಲ್ಲಿ ಕಂಪೈಲ್ ಮಾಡಬಹುದು, ಈಗ ಬಟನ್ ನ ಯೂಸ್ ಮಾಡ್ಕೊಂಡು ರನ್ ಮಾಡಬಹುದು ನಾವು. ಸೊ ನೆಕ್ಸ್ಟ್ ಈ IDE ನ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ಕೊಂತಾ ಹೋಗ್ತೀನಿ ನೆಕ್ಸ್ಟ್ ಸೆಷನ್ ಅಲ್ಲಿ, ಅವಾಗ ನಮಗ್ ಗೊತ್ತಾಗತ್ತೆ ಏನು ಅಂತ. ಹಾಗಾಗಿ IDE ಅಂತ ಅಂದ್ರೆ many different functions such as designing, editing, compiling and debugging within a common environment. So next session ಅಲ್ಲಿ ಡೀಪ್ ಆಗಿ ಫುಲ್ ಆಗಿ ನಾವು ಏನ್ IDE ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಥ್ಯಾಂಕ್ ಯು.